ಮಂಡ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಈಗ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ದೇವೇಗೌಡ ಅವರ ಹೇಳಿಕೆಗೆ ಮಂಡ್ಯ ಬಿಜೆಪಿಗರು ಈಗ ಕೊತ ಅಂತೇಳಿ ಕುದಿತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೋಸ್ಕರ ನಾವು ನಮ್ಮ ಹಾಲಿ ಸ್ಥಾನವನ್ನ ಕೊಟ್ವಿ, ಅವರನ್ನ ಕೇಂದ್ರದಲ್ಲಿ ಮಂತ್ರಿಯನ್ನಾಗಿ ಕೂಡ ನಾವು ಮಾಡಿದ್ದೀವಿ. ಈಗ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇದು ಸರಿನಾ ಅಂತೇಳಿ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಗೆಲ್ಸೋದಕ್ಕೆ ನಾವೆಲ್ಲರೂ ಕೂಡ ನಾವು ನಮ್ಮ ಸೀಟ್ಗಳನ್ನ ಬಿಟ್ಕೊಟ್ವಿ, ನಮ್ಮ ಸ್ಥಾನಗಳನ್ನ ಬಿಟ್ಕೊಟ್ವಿ, ಅವ್ರನ್ನ ಕೇಂದ್ರದಲ್ಲಿ ಮಂತ್ರಿಯನ್ನಾಗಿ ಕೂಡ ಮಾಡಿದ್ದೀವಿ. ಆಸೆ ತೀರಿದ ಬಳಿಕ ಬಿಜೆಪಿ ಜೊತೆ ಮೈತ್ರಿ ಬೇಡ ಅಂತಿದ್ದಾರೆ. ನೋಡಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಈಗ ಬೇಡ ಅಂತ ಹೇಳ್ತಿದ್ದಾರೆ ಅಂತೇಳಿ ಬಿಜೆಪಿ ನಾಯಕರು ಮಾತುಗಳನ್ನು ಆಡ್ತಿದ್ದಾರೆ. ನೋಡಿ, ಇದೆಲ್ಲವೂ ಕೂಡ ಎಲ್ಲಿಂದ ಆರಂಭ ಆಗಿದ್ದು? ನೇರವಾಗಿ ಹೇಳಬೇಕು ಅಂತಂದ್ರೆ ವಿಜೇಂದ್ರ ಅವರು ಒಂದು ಮಾತನ್ನ ಹೇಳ್ತಾರೆ. ಮುಂದಿನ ಚುನಾವಣೆಯಲ್ಲಿ ನಾವು 140 ಸೀಟು ಬಿಜೆಪಿ ಗೆಲ್ಲುತ್ತೆ, ಏಕಾಂಗಿಯಾಗಿ ಹೋರಾಟವನ್ನ ಮಾಡೋ ಮೂಲಕ ಅನ್ನೋ ಅರ್ಥದಲ್ಲೇ ಮಾತಾಡಿದ್ರು. ಅಲ್ಲಿಂದ ಈ ಬೇಸರಗಳು ವ್ಯಕ್ತವಾಗಿತ್ತು. ಅಖಾಡಕ್ಕೆ ದೇವೇಗೌಡರು ಧುಮುಕ್ತಾರೆ. ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಮಂಡ್ಯದಲ್ಲಿ ಬೇಸರವನ್ನ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ನಾಯಕರು ಹೊರಹಾಕಿರೋದು. ಅದರಲ್ಲೂ ಮಾಜಿ ಸಚಿವ ನಾರಾಯಣಗೌಡ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ನಾವು ನಮ್ಮ ಸ್ಥಾನವನ್ನ ಬಿಟ್ಟುಕೊಟ್ಟು ಕುಮಾರಸ್ವಾಮಿಯನ್ನ ಗೆಲ್ಲಿಸಿ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ವಿ. ಈಗ ಅವರ ಆಸೆ ತೀರ್ತು, ಈಗ ನಮ್ಮ ಅವಶ್ಯಕತೆ ಇಲ್ವಾ ಅವರಿಗೆ ಅಂತೇಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಾವೆಲ್ಲ ಒಟ್ಟಾಗಿ ಸೇರಿ ಸ್ಥಳೀಯ ಚುನಾವಣೆಯನ್ನ ನಾವು ಪೇಸ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸ್ವತಂತ್ರವಾಗಿ ನಾವು ನಮ್ಮ ಪಕ್ಷದಿಂದ, ನಮ್ಮ ಬಿಜೆಪಿ ಪಕ್ಷದಿಂದ ಅಂತ ಕಡೆಗಳಿಯೋ ಅಗತ್ಯ ಇಲ್ಲ. ಯಾಕೆಂದ್ರೆ ಆ ದಿನ ಕುಮಾರಸ್ವಾಮಿ ಅವರನ್ನ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಸುಮಲತಾ ಮೇಡಮ್ ಅವ್ರನ್ನು ನಾವೆಲ್ಲ ಮನೆಗೆ ಹೋಗಿ ಮನವರಿಕೆಯನ್ನ ಮಾಡಿದ್ರು. ಮುಂದಿಗೆ ಭವಿಷ್ಯ ಇದೆ, ನಾವು ಜೊತೆಲಿ ಹೋಗೋಣ ಮಂಡ್ಯ ಜಿಲ್ಲೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅಂತೇಳಿ ನಾವೆಲ್ಲ ತೀರ್ಮಾನವನ್ನು ತಗೊಂಡು ಆತ್ಮಪೂರ್ವಕವಾಗಿ ಮಾಡಿದ್ವು. ನಾವು ಚುನಾವಣೆಯಲ್ಲಿ ಯಾವ ಆಡಂಬರ ಮಾಡಲಿಲ್ಲ. ಈ ದಿನ ಗುರುತಿಸಲಿಲ್ಲ ಅಂತ ಅಂದಾಗ ನಾವು ಶಕ್ತಿ, ನಮ್ಮ ಶಕ್ತಿಗಳೇನಿವೆ, ನಾವು ಯಾವ ರೀತಿ ಸಂಘಟನೆಗಳನ್ನು ಮಾಡಬೇಕು ಅದನ್ನ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತಾ ಇದ್ದೀವಿ. ನಾವು ಪಕ್ಷ ಕಟ್ತೀವಿ, ಪಕ್ಷ ಕಟ್ಟೋ ಶಕ್ತಿ ಇದೆ. ಏನೋ ಒಂದು ದೊಡ್ಡವರು ಹೇಳಿದ ಮೇಲೆ ಆ ಪಾಲನೆಯನ್ನ ನಾವು ಮಾಡಿದ್ದು, ಇದುವರೆಗೂ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಈ ದಿನದಿಂದ ಅವರೇ ಹೇಳಿಕೆ ಕೊಟ್ಟ ಮೇಲೆ ನಾವು ಇಂಡಿವಿಜುವಲ್ ಆಗಿ ನಮ್ಮ ಶಕ್ತಿ ಮೀರಿ ನಾವು ಕೆಲಸಗಳನ್ನ ಮಾಡ್ತೀವಿ. ಮಂಡ್ಯ ಜಿಲ್ಲೆಯನ್ನ ಒಂದು ಬಿಜೆಪಿ ಭದ್ರಕೋಟೆಯನ್ನ ಮಾಡ್ತೀವಿ ಅಂತ ಹೇಳಿಕ್ ಬಯಸ್ತಾರೆ. ಅಲ್ಲ, ರಾಜ್ಯಾಧ್ಯಕ್ಷರಿಂದ ಏನು ಚರ್ಚೆ ಆಗಿಲ್ಲ, ಅವರು ಒಟ್ಟಾಗೆ ಮಾಡಿ, ಯಾಕೆಂದ್ರೆ ಇನ್ನೂ ತೀರ್ಮಾನ ಆಗಿಲ್ಲ. ಯಾಕೆಂದ್ರೆ ನಾವುಗಳು ಮಂಡ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಈಗ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ದೇವೇಗೌಡ ಅವರ ಹೇಳಿಕೆಗೆ ಮಂಡ್ಯ ಬಿಜೆಪಿಗರು ಈಗ ಕೊತ ಅಂತೇಳಿ ಕುದಿತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೋಸ್ಕರ ನಾವು ನಮ್ಮ ಹಾಲಿ ಸ್ಥಾನವನ್ನ ಕೊಟ್ವಿ, ಅವರನ್ನ ಕೇಂದ್ರದಲ್ಲಿ ಮಂತ್ರಿಯನ್ನಾಗಿ ಕೂಡ ನಾವು ಮಾಡಿದ್ದೀವಿ. ಈಗ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇದು ಸರಿನಾ ಅಂತೇಳಿ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಗೆಲ್ಸೋದಕ್ಕೆ ನಾವೆಲ್ಲರೂ ಕೂಡ ನಾವು ನಮ್ಮ ಸೀಟ್ಗಳನ್ನ ಬಿಟ್ಕೊಟ್ವಿ, ನಮ್ಮ ಸ್ಥಾನಗಳನ್ನ ಬಿಟ್ಕೊಟ್ವಿ, ಅವ್ರನ್ನ ಕೇಂದ್ರದಲ್ಲಿ ಮಂತ್ರಿಯನ್ನಾಗಿ ಕೂಡ ಮಾಡಿದ್ದೀವಿ. ಆಸೆ ತೀರಿದ ಬಳಿಕ ಬಿಜೆಪಿ ಜೊತೆ ಮೈತ್ರಿ ಬೇಡ ಅಂತಿದ್ದಾರೆ. ನೋಡಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಈಗ ಬೇಡ ಅಂತ ಹೇಳ್ತಿದ್ದಾರೆ ಅಂತೇಳಿ ಬಿಜೆಪಿ ನಾಯಕರು ಮಾತುಗಳನ್ನು ಆಡ್ತಿದ್ದಾರೆ. ನೋಡಿ, ಇದೆಲ್ಲವೂ ಕೂಡ ಎಲ್ಲಿಂದ ಆರಂಭ ಆಗಿದ್ದು? ನೇರವಾಗಿ ಹೇಳಬೇಕು ಅಂತಂದ್ರೆ ವಿಜೇಂದ್ರ ಅವರು ಒಂದು ಮಾತನ್ನ ಹೇಳ್ತಾರೆ. ಮುಂದಿನ ಚುನಾವಣೆಯಲ್ಲಿ ನಾವು 140 ಸೀಟು ಬಿಜೆಪಿ ಗೆಲ್ಲುತ್ತೆ, ಏಕಾಂಗಿಯಾಗಿ ಹೋರಾಟವನ್ನ ಮಾಡೋ ಮೂಲಕ ಅನ್ನೋ ಅರ್ಥದಲ್ಲೇ ಮಾತಾಡಿದ್ರು. ಅಲ್ಲಿಂದ ಈ ಬೇಸರಗಳು ವ್ಯಕ್ತವಾಗಿತ್ತು. ಅಖಾಡಕ್ಕೆ ದೇವೇಗೌಡರು ಧುಮುಕ್ತಾರೆ. ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಮಂಡ್ಯದಲ್ಲಿ ಬೇಸರವನ್ನ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ನಾಯಕರು ಹೊರಹಾಕಿರೋದು. ಅದರಲ್ಲೂ ಮಾಜಿ ಸಚಿವ ನಾರಾಯಣಗೌಡ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ನಾವು ನಮ್ಮ ಸ್ಥಾನವನ್ನ ಬಿಟ್ಟುಕೊಟ್ಟು ಕುಮಾರಸ್ವಾಮಿಯನ್ನ ಗೆಲ್ಲಿಸಿ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ವಿ. ಈಗ ಅವರ ಆಸೆ ತೀರ್ತು, ಈಗ ನಮ್ಮ ಅವಶ್ಯಕತೆ ಇಲ್ವಾ ಅವರಿಗೆ ಅಂತೇಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಾವೆಲ್ಲ ಒಟ್ಟಾಗಿ ಸೇರಿ ಸ್ಥಳೀಯ ಚುನಾವಣೆಯನ್ನ ನಾವು ಪೇಸ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸ್ವತಂತ್ರವಾಗಿ ನಾವು ನಮ್ಮ ಪಕ್ಷದಿಂದ,
ನಮ್ಮ ಬಿಜೆಪಿ ಪಕ್ಷದಿಂದ ಅಂತ ಕಡೆಗಳೆಯೋ ಅಗತ್ಯ ಇಲ್ಲ. ಯಾಕೆಂದ್ರೆ ಆ ದಿನ ಕುಮಾರಸ್ವಾಮಿ ಅವರನ್ನ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಸುಮಲತಾ ಮೇಡಮ್ ಅವ್ರನ್ನು ನಾವೆಲ್ಲ ಮನೆಗೆ ಹೋಗಿ ಮನವರಿಕೆಯನ್ನ ಮಾಡಿದ್ವು. ಮುಂದಿಗೆ ಭವಿಷ್ಯ ಇದೆ, ನಾವು ಜೊತೆಲಿ ಹೋಗೋಣ ಮಂಡ್ಯ ಜಿಲ್ಲೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅಂತೇಳಿ ನಾವೆಲ್ಲ ತೀರ್ಮಾನವನ್ನು ತಗೊಂಡು ಆತ್ಮಪೂರ್ವಕವಾಗಿ ಮಾಡಿದ್ವು. ನಾವು ಚುನಾವಣೆಯಲ್ಲಿ ಯಾವ ಆಡಂಬರ ಮಾಡಲಿಲ್ಲ. ಈ ದಿನ ಗುರುತಿಸಲಿಲ್ಲ ಅಂತ ಅಂದಾಗ ನಾವು ಶಕ್ತಿ, ನಮ್ಮ ಶಕ್ತಿಗಳೇನಿವೆ, ನಾವು ಯಾವ ರೀತಿ ಸಂಘಟನೆಗಳನ್ನು ಮಾಡಬೇಕು ಅದನ್ನ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತಾ ಇದ್ದೀವಿ. ನಾವು ಪಕ್ಷ ಕಟ್ತೀವಿ, ಪಕ್ಷ ಕಟ್ಟೋ ಶಕ್ತಿ ಇದೆ. ಏನೋ ಒಂದು ದೊಡ್ಡವರು ಹೇಳಿದ ಮೇಲೆ ಆ ಪಾಲನೆಯನ್ನ ನಾವು ಮಾಡಿದ್ದು, ಇದುವರೆಗೂ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಈ ದಿನದಿಂದ ಅವರೇ ಹೇಳಿಕೆ ಕೊಟ್ಟ ಮೇಲೆ ನಾವು ಇಂಡಿವಿಜುವಲ್ ಆಗಿ ನಮ್ಮ ಶಕ್ತಿ ಮೀರಿ ನಾವು ಕೆಲಸಗಳನ್ನ ಮಾಡ್ತೀವಿ. ಮಂಡ್ಯ ಜಿಲ್ಲೆಯನ್ನ ಒಂದು ಬಿಜೆಪಿ ಭದ್ರಕೋಟೆಯನ್ನ ಮಾಡ್ತೀವಿ ಅಂತ ಹೇಳಿಕ್ ಬಯಸ್ತಾರೆ. ಅಲ್ಲ, ರಾಜ್ಯಾಧ್ಯಕ್ಷರಿಂದ ಏನು ಚರ್ಚೆ ಆಗಿಲ್ಲ, ಅವರು ಒಟ್ಟಾಗೆ ಮಾಡಿ, ಯಾಕೆಂದ್ರೆ ಇನ್ನೂ ತೀರ್ಮಾನ ಆಗಿಲ್ಲ. ಯಾಕೆಂದ್ರೆ ನಾವುಗಳು ಮಂಡ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಈಗ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ದೇವೇಗೌಡ ಅವರ ಹೇಳಿಕೆಗೆ ಮಂಡ್ಯ ಬಿಜೆಪಿಗರು ಈಗ ಕೊತ ಅಂತೇಳಿ ಕುದಿತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೋಸ್ಕರ ನಾವು ನಮ್ಮ ಹಾಲಿ ಸ್ಥಾನವನ್ನ ಕೊಟ್ವಿ, ಅವರನ್ನ ಕೇಂದ್ರದಲ್ಲಿ ಮಂತ್ರಿಯನ್ನಾಗಿ ಕೂಡ ನಾವು ಮಾಡಿದ್ದೀವಿ. ಈಗ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇದು ಸರಿನಾ ಅಂತೇಳಿ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ ಗೆಲ್ಸೋದಕ್ಕೆ ನಾವೆಲ್ಲರೂ ಕೂಡ ನಾವು ನಮ್ಮ ಸೀಟ್ಗಳನ್ನ ಬಿಟ್ಕೊಟ್ವಿ, ನಮ್ಮ ಸ್ಥಾನಗಳನ್ನ ಬಿಟ್ಕೊಟ್ವಿ, ಅವ್ರನ್ನ ಕೇಂದ್ರದಲ್ಲಿ ಮಂತ್ರಿಯನ್ನಾಗಿ ಕೂಡ ಮಾಡಿದ್ದೀವಿ. ಆಸೆ ತೀರಿದ ಬಳಿಕ ಬಿಜೆಪಿ ಜೊತೆ ಮೈತ್ರಿ ಬೇಡ ಅಂತಿದ್ದಾರೆ. ನೋಡಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಈಗ ಬೇಡ ಅಂತ ಹೇಳ್ತಿದ್ದಾರೆ ಅಂತೇಳಿ ಬಿಜೆಪಿ ನಾಯಕರು ಮಾತುಗಳನ್ನ ಆಡ್ತಿದ್ದಾರೆ. ನೋಡಿ, ಇದೆಲ್ಲವೂ ಕೂಡ ಎಲ್ಲಿಂದ ಆರಂಭ ಆಗಿದ್ದು? ನೇರವಾಗಿ ಹೇಳಬೇಕು ಅಂತಂದ್ರೆ ವಿಜೇಂದ್ರ ಅವರು ಒಂದು ಮಾತನ್ನ ಹೇಳ್ತಾರೆ. ಮುಂದಿನ ಚುನಾವಣೆಯಲ್ಲಿ ನಾವು 140 ಸೀಟು ಬಿಜೆಪಿ ಗೆಲ್ಲುತ್ತೆ, ಏಕಾಂಗಿಯಾಗಿ ಹೋರಾಟವನ್ನ ಮಾಡೋ ಮೂಲಕ ಅನ್ನೋ ಅರ್ಥದಲ್ಲೇ ಮಾತಾಡಿದ್ರು. ಅಲ್ಲಿಂದ ಈ ಬೇಸರಗಳು ವ್ಯಕ್ತವಾಗಿತ್ತು. ಅಖಾಡಕ್ಕೆ ದೇವೇಗೌಡರು ಧುಮುಕ್ತಾರೆ. ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಮಂಡ್ಯದಲ್ಲಿ ಬೇಸರವನ್ನ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ನಾಯಕರು ಹೊರಹಾಕಿರೋದು. ಅದರಲ್ಲೂ ಮಾಜಿ ಸಚಿವ ನಾರಾಯಣಗೌಡ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ನಾವು ನಮ್ಮ ಸ್ಥಾನವನ್ನ ಬಿಟ್ಟುಕೊಟ್ಟು ಕುಮಾರಸ್ವಾಮಿಯನ್ನ ಗೆಲ್ಲಿಸಿ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ವಿ, ಈಗ ಅವರ ಆಸೆ ತೀರ್ತು, ಈಗ ನಮ್ಮ ಅವಶ್ಯಕತೆ ಇಲ್ವಾ ಅವರಿಗೆ ಅಂತೇಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಾವೆಲ್ಲ ಒಟ್ಟಾಗಿ ಸೇರಿ ಸ್ಥಳೀಯ ಚುನಾವಣೆಯನ್ನ ನಾವು ಪೇಸ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸ್ವತಂತ್ರವಾಗಿ ನಾವು ನಮ್ಮ ಪಕ್ಷದಿಂದ, ನಮ್ಮ ಬಿಜೆಪಿ ಪಕ್ಷದಿಂದ ಅಂತ ಕಡೆಗಳೆಯೋ ಅಗತ್ಯ ಇಲ್ಲ. ಯಾಕೆಂದ್ರೆ ಆ ದಿನ ಕುಮಾರಸ್ವಾಮಿ ಅವರನ್ನ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಸುಮಲತಾ ಮೇಡಮ್ ಅವ್ರನ್ನು ನಾವೆಲ್ಲ ಮನೆಗೆ ಹೋಗಿ ಮನವರಿಕೆಯನ್ನ ಮಾಡಿದ್ವು. ಮುಂದಿಗೆ ಭವಿಷ್ಯ ಇದೆ, ನಾವು ಜೊತೆಲಿ ಹೋಗೋಣ ಮಂಡ್ಯ ಜಿಲ್ಲೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅಂತೇಳಿ ನಾವೆಲ್ಲ ತೀರ್ಮಾನವನ್ನು ತಗೊಂಡು ಆತ್ಮಪೂರ್ವಕವಾಗಿ ಮಾಡಿದ್ವು. ನಾವು ಚುನಾವಣೆಯಲ್ಲಿ ಯಾವ ಆಡಂಬರ ಮಾಡಲಿಲ್ಲ. ಈ ದಿನ ಗುರುತಿಸಲಿಲ್ಲ ಅಂತ ಅಂದಾಗ ನಾವು ಶಕ್ತಿ, ನಮ್ಮ ಶಕ್ತಿಗಳೇನಿವೆ, ನಾವು ಯಾವ ರೀತಿ ಸಂಘಟನೆಗಳನ್ನು ಮಾಡಬೇಕು ಅದನ್ನ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತಾ ಇದ್ದೀವಿ. ನಾವು ಪಕ್ಷ ಕಟ್ತೀವಿ, ಪಕ್ಷ ಕಟ್ಟೋ ಶಕ್ತಿ ಇದೆ. ಏನೋ ಒಂದು ದೊಡ್ಡವರು ಹೇಳಿದ ಮೇಲೆ ಆ ಪಾಲನೆಯನ್ನ ನಾವು ಮಾಡಿದ್ದು, ಇದುವರೆಗೂ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಈ ದಿನದಿಂದ ಅವರೇ ಹೇಳಿಕೆ ಕೊಟ್ಟ ಮೇಲೆ ನಾವು ಇಂಡಿವಿಜುವಲ್ ಆಗಿ ನಮ್ಮ ಶಕ್ತಿ ಮೀರಿ ನಾವು ಕೆಲಸಗಳನ್ನ ಮಾಡ್ತೀವಿ. ಮಂಡ್ಯ ಜಿಲ್ಲೆಯನ್ನ ಒಂದು ಬಿಜೆಪಿ ಭದ್ರಕೋಟೆಯನ್ನ ಮಾಡ್ತೀವಿ ಅಂತ ಹೇಳಿಕ್ ಬಯಸ್ತಾರೆ. ಅಲ್ಲ, ರಾಜ್ಯಾಧ್ಯಕ್ಷರಿಂದ ಏನು ಚರ್ಚೆ ಆಗಿಲ್ಲ, ಅವರು ಒಟ್ಟಾಗೆ ಮಾಡಿ, ಯಾಕೆಂದ್ರೆ ಇನ್ನೂ ತೀರ್ಮಾನ ಆಗಿಲ್ಲ. ಯಾಕೆಂದ್ರೆ ನಾವುಗಳು